ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲ್ಕಂದಿನಿ ಗ್ರಾಮದ ಕೂಲಿ ಕಾರ್ಮಿಕನಾಗಿರುವ ಆಂಜನೇಯ ಎಂಬುವರ ಕೂಲಿ ಹಣದಿಂದ ತಮ್ಮ ಸ್ವಗ್ರಾಮದ 8ನೇ ತರಗತಿಯ 11 ವಿದ್ಯಾರ್ಥಿಗಳಿಗೆ ಹೀರೋ ಸೈಕಲ್ಗಳನ್ನು ಕೊಡಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದೇವದುರ್ಗ ತಾಲೂಕಿನ ಮಲ್ಕಂದಿನಿ ಗ್ರಾಮದಲ್ಲಿ ಪ್ರೌಢಶಾಲೆ ಇಲ್ಲದಿರುವುದರಿಂದ ಪ್ರೌಢ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಹೇಮನೂರಿಗೆ ಕಾಲ್ನಡಿಗೆ ಮೂಲಕ ಹೋಗುತ್ತಾರೆ. ಪ್ರತಿದಿನ ಕೂಲಿ ಕೆಲಸಕ್ಕೆ ತೆರಳುತ್ತಿದ್ದ ಆಂಜನೇಯ ನಿತ್ಯ ನಡೆದುಕೊಂಡ ಹೋಗುತ್ತಿದ್ದ ವಿದ್ಯಾರ್ಥಿಗಳನ್ನು ಗಮನಿಸುತ್ತಿದ್ದರು. ಕೊನೆಗೆ 11 ಸೈಕಲ್ ಖರೀದಿಸಿ ಶಾಲೆಗೆ ತೆರಳಿ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಮಲ್ಕಂದಿನಿ ನಮ್ಮ ಊರಿನ ಹುಡುಗರು ಶಾಲೆ ಕಲಿಬೇಕಂತೇಳಿ ಯಮನೂರಿಗೆ ಹೋಗ್ತಾರೆ. ಸುಮಾರು 3-4 ಕಿಲೋಮೀಟರ್ ಆಗುತ್ತೆ. ಸ್ವತಃ ತಮ್ಮ ದುಡ್ಡು ಕೊಟ್ಟು ಫಸ್ಟು ಟಾಟಾ ಮ್ಯಾಜಿಕಲ್ಲಿ ಹೋಗ್ತಾಯಿದ್ರು. ಏನೋ ಒಂದು ಕಾರಣದಿಂದ ಅವರು ಬಿಟ್ಟು ನಡ್ಕೊಂತ ಹೋಗ್ತಾಯಿದ್ರು. ಆಗ ನಾನು ನೋಡಿದ ಏನೋ ಒಂದು ಹೆಲ್ಪ್ ಮಾಡ್ಬೇಕು ಹುಡುಗರಿಗೆ ಶಾಲೆಗೆ ಹೋಗೋಕ್ಕೆ ಅಂತ ಅಂದ್ಕೊಂಡೆ ಮನೆಯಲ್ಲಿ. ಆಗ ಹುಡುಗರಿಗೆ ಕೇಳಿದೆ, ಶಾಲೆ ಹುಡುಗರಿಗೆ, ನೀವು 8ನೇ ಕ್ಲಾಸ್ನು ಹುಡುಗರು ಎಷ್ಟು ಜನ ಇದ್ದೀರ ಅಂತ ಕೇಳಿದೆ. ಅವರು 11 ಜನ ಇದ್ದೀವಿ ನಾವು ಅಂತಂದರು. ನಿಮಗೆ ಸೈಕಲ್ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ, ನೀವು ತಗೊಂತೀರಲ್ಲ ಅಂತಂದೆ. ತಗೊಂತೀವಿ ಅಂತಂದರು. ಆಗ ನಾನು ಒಂದಿನ ಹೋಗಿ ಹೆಡ್ ಮಾಸ್ಟರ್ ಹತ್ರ ಹೋಗಿ, ಸರ್ ಈ ಥರ ನಮ್ಮೂರು ಹುಡುಗರು ಶಾಲೆಗೆ ಬರ್ತಾರಲ್ಲ ಅವ್ರಿಗೆ ಸೈಕಲ್ ಕೊಡಬೇಕು 8ನೇ ಕ್ಲಾಸ್ನವ್ರಿಗೆ ಅಂತಂದೆ. ಹೌದಾ, ಒಳ್ಳೆ ಕೆಲಸ ಮಾಡಿರಿ ಅಂತಂತಂದರು. ಸರ್ ನಮ್ಮ ಶ್ರೀ ಹಿರೇಗುಡ್ಡದ ಏನು ಗುಡಿಯಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದೆ. ಇಲ್ಲ, ಫಸ್ಟ್ ಇಲ್ಲಿ ತಗೊಂಬಂದು ಇದು ಮಾಡೋಣ ಅಂತಂದರು. ಆಯಿತು ಸರಿ ಅಂತೇಳಿ